ಬಾಗಲಕೋಟೆಯಲ್ಲಿ ದೀಪಾವಳಿ ಕತ್ತಲು ಪರಿಹಾರ ಸಿಗದೆ ಬಿದ್ದಂತ ಮನೆಯಲ್ಲೇ ವಾಸ ಮಾಡ್ತಿದ್ದಾರೆ ಅಲ್ಲಿನ ಜನ. ಬಾದಾಮಿ ತಾಲೂಕಿನ ಕಡಪಟ್ಟಿ ಎಸ್ಕೆ ಗ್ರಾಮದಲ್ಲಿ ದೀಪಾವಳಿ ಅನ್ನೋದು ಬೆಳಕಿನ ಹಬ್ಬ ಈಗ ಕತ್ತಲ ಹಬ್ಬವಾಗಿ ಮಾರ್ಪಟ್ಟಾಗಿದೆ. ಏಕೆಂದರೆ ಪ್ರವಾಹದ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಈ ಕ್ಷಣದವರೆಗೂ ಕೂಡ ಯಾವುದೇ ಹಬ್ಬವನ್ನು ಕೂಡ ಆಚರಣೆ ಮಾಡುವಂಥ ಪರಿಸ್ಥಿತಿಯಲ್ಲೇ ಇಲ್ಲ ಅವರು. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಪ್ಪ ಬಂದಿದ್ದೀನಿ, ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ನಾಡಿನಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ, ಆದರೆ ಸಂತ್ರಸ್ತ ಪಾಲಿಗೆ ಈ ಸಂಭ್ರಮ ಇಲ್ಲ ಅಂತಲೇ ಹೇಳ್ಬೋದು. ಆದರೆ ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕಡಪಟ್ಟಿ ಎಸ್ಪಿ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಬಿದ್ದ ಮನೆಯಲ್ಲಿ ಅದರಲ್ಲೇ ಅವರು ಇವತ್ತು ಹಬ್ಬವನ್ನು ಬಿಡಬಾರ್ದು ಅನ್ನುವಂಥ ಉದ್ದೇಶದಿಂದ ಬಿದ್ದ ಮನೆ ಹೊರಗಡೆ ಒಂದು ಗೋಡೆಯಲ್ಲಿ ಅವರು ಪೂಜೆ ಪುರಸ್ಕಾರಕ್ಕೆ ಮುಂದಾಗಿರೋದು. ಈಗ ನೀವು ಸಿದ್ಧ ಇದು ನೋಡ್ಬೋದು ದೃಶ್ಯದಲ್ಲಿ. ಇದು ಮಾರುತಿ ಅನ್ನುವರ ಮನೆ. ಈ ಮನೆ ಸಂಪೂರ್ಣವಾಗಿ ಮಳೆ ಬಂದ ಸಂದರ್ಭದಲ್ಲಿ ಬಿದ್ದು ಹೋಗಿರುವಂಥದ್ದು. ಬಿದ್ದ ಮನೆಯ ಮುಂಭಾಗದಲ್ಲಿ ಸ್ವಲ್ಪ ಏನು ಅದು ಆಶ್ರಯ ಇದೆ, ಆ ಒಂದು ಆಶ್ರಯದಲ್ಲೇ ಅವರು ಇವತ್ತು ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಸೀರೆಯನ್ನು ಇಟ್ಟು ಇವತ್ತು ಅದನ್ನು ಪೂಜೆ ಮಾಡುವಂಥ ಸ್ಥಿತಿಯಲ್ಲಿದ್ದಾರೆ. ಅಂದರೆ ಈ ಹಬ್ಬವನ್ನು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೆ ಪೂಜೆಗೆ ತೊಡಗಿರುವಂಥದ್ದು. ಈಗ ದೀಪಾವಳಿ ಹಬ್ಬ ಅಂದರೆ ಇವತ್ತು ನಮ್ಮ ಬಾಳಲ್ಲಿ ಒಂದು ರೀತಿ ಸಂಭ್ರಮ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪರಿಹಾರ ಕೊಡಬೇಕು. ಇವತ್ತು ಆ ಹಬ್ಬವನ್ನು ಬಿಡಬಾರ್ದು ಅನ್ನುವಂಥ ಉದ್ದೇಶದಿಂದ ಮುಂದಿನ ದಿನಗಳಾದರೂ ನಮ್ಮ ಬದುಕು ಹಸನಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಮಾರುತಿಯವರ ಪತ್ನಿ ಒಂದು ಪೂಜೆ ಪುರಸ್ಕಾರ ತೊಡಗಿರೋದು. ನಾವೀಗ ಮನೆಯನ್ನು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಯಾವ ರೀತಿ ಇದು ಅಡಿಗೆ ಕೋಣೆನೂ ಬಿದ್ದಿದೆ, ದೇವ್ರ ಕೋಣೆ ಬಿದ್ದಿದೆ. ಇದು ಮಧ್ಯಭಾಗದಲ್ಲಿರ್ತಕ್ಕಂಥ ಪಡಸಾಲೆ. ಆ ಪಡಸಾಲೆಯಲ್ಲಿ ಇವತ್ತು ಅವರ ಸರಂಜಾಮಗಳನ್ನು ಇಟ್ಕೊಂಡು ವಸ್ತುಗಳನ್ನು ಇಟ್ಕೊಂಡು ಇವತ್ತು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ವರ್ಷ ಒಂದು ಬಿದ್ದೈತೆ ರೀ, ಹೋದ ವರ್ಷ ಅಷ್ಟು ಬಿದ್ದೈತೆ ರೀ ಮನೆ. ಮತ್ತೀಗ ಇದ್ರಾಗ ಮತ್ತು ಬಿದ್ದ ಮನ್ಯಾಗ ಲಕ್ಷ್ಮಿ ಮಾಡೇನಿ ರೀ. ನಾನು ಬಿಡಬಾರ್ದು ಅಂತೇಳಿ ಮಾಡಕತ್ತೀವಿ ರೀ ಲಕ್ಷ್ಮಿ. ಮತ್ತು ವರ್ಷ ಮಾಡ್ಕೊತ ಬಂದೀವಿ ರೀ. ಭಯ ಅನ್ನಿಸ್ತೈತೆ ರೀ. ಮತ್ತು ಏನು ಮಾಡೋದು, ದೇವ್ರಂತ ರೀ ಬೇಡ್ಕೊಂಡ್ರಿ. ಮತ್ತು ಮನೆ ಆಗಲಿ ಆದಿಂದ ಇದು ಮಾಡ್ತೀವಿ ಅಂದೀವಿ ರೀ. ಮತ್ತು ಅದು ಮನೆನೇ ಆಗೋಲ್ಲ ರೀ ನಮ್ಮದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾ ಸಚಿವರು ಇಂಥ ಸಂತ್ರಸ್ತರಿಗೆ, ಅಂದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಂಭ್ರಮ ಇರಬೇಕಾದ ಪರಿಸ್ಥಿತಿಯಲ್ಲಿ ಅವರು ಕಣ್ಣೀರಿನಲ್ಲಿ ಕೈ ತೊಳ್ಕೊಂಡು ಇವತ್ತು ಹಬ್ಬವನ್ನು ಆಚರಣೆ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅಧಿಕಾರಿಗಳು, ಸರ್ಕಾರ ಇವರ ಒಂದು ಪರಿಹಾರ ಕೊಟ್ಟು ಅವರಿಗೆ ಶಾಶ್ವತ ಶೂರು ಕೊಡುವಂಥ ವ್ಯವಸ್ಥೆಗೆ ಮುಂದಾಗಬೇಕಿದೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ 18 ಕನ್ನಡ, ಬಾಗಲಕೋಟೆ. ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಸಂತ್ರಸ್ತರಿಗಿಲ್ಲ ಹಬ್ಬ. 10,000 ಪರಿಹಾರವೂ ಕೂಡ ಸಿಗದೆ ಸಂತ್ರಸ್ತರು ಕಂಗಾಲಾಗಿದ್ದಾರೆ. ವಡಗೇರ ತಾಲೂಕಿನ ಶಿವನೂರಿನಲ್ಲಿ ಹಬ್ಬದ ಸಡಗರ ಸಂಭ್ರಮ ಇಲ್ಲ. ನಮ್ಮ ಪ್ರತಿನಿಧಿ ನಾಗಪ್ಪ ಮಾಲಿ ಪಾಟೀಲ್ ಅಲ್ಲಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಬೇಕಾಯ್ತು. ಭೀಮಾ ನದಿ ಪ್ರವಾಹ ಈ ಸಂಭ್ರಮವನ್ನು ಕಸಿದುಕೊಂಡಿದೆ ಅಂತ ಹೇಳ್ಬೋದು. ನಾವೀಗ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಶಿವನೂರು ಗ್ರಾಮದಲ್ಲಿದ್ದೀವಿ. ಇದೇ ಗ್ರಾಮದಲ್ಲಿ ಕಳೆದ ತಿಂಗಳು ಏನು ಭೀಮಾ ನದಿ ಪ್ರವಾಹಕ್ಕೆ ಇಡೀ ಗ್ರಾಮದ ಜನರು ನಲಿಗಿ ಹೋಗಿದ್ದರು. ಹೀಗಾಗಿ ಆ ಭೀಮಾ ನದಿ ಪ್ರವಾಹಕ್ಕೆ ಮತ್ತು ಅತಿ ಹೆಚ್ಚು ಏನು ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ಹೆಚ್ಚಿನ ಮಳೆ ಸುರಿದ ಹಿನ್ನೆಲೆಯಲ್ಲಿ ಕೂಡ ಗ್ರಾಮದಲ್ಲಿ ಮನೆಗಳು ಕೂಡ ಕುಸಿದು ಬಿದ್ದಿದ್ದಾವೆ. ಆದರೆ ಸರ್ಕಾರ ಪ್ರವಾಹ ಪೀಡಿತ ಜನರಿಗೆ ಸೂಕ್ತ ಪರಿಹಾರ ಕಲ್ಪಿಸಬೇಕಾಯಿತು, ಆದರೆ ಪರಿಹಾರ ಕೂಡ ಕೊಟ್ಟಿಲ್ಲ. ಆದರೆ ಏನು ಮನೆ ಕುಸಿದರೂ ಕೂಡ ₹1 ಹಣ ಕೂಡ ಇಲ್ಲಿನ ನಿರಾಶ್ರಿತರಿಗೆ ಪಾವತಿಯಾಗಿಲ್ಲ. ಹೀಗಾಗಿ ಏನು ದೀಪಾವಳಿ ಹಬ್ಬದ ಸಂಭ್ರಮವನ್ನು ಇಡೀ ಪ್ರವಾಹವು ಕಸಿದುಕೊಂಡಿದೆ ಅಂತ ಹೇಳ್ಬೋದು. ಬೆಳಕಿನ ಹಬ್ಬವಾದಂತ ದೀಪಾವಳಿ ಹಬ್ಬದ ಸಂಭ್ರಮ ಕೂಡ ಮನೆ ಮಾಡಿಲ್ಲ. ಮಕ್ಕಳು ಏನಂತಂದ್ರೆ ಪಟಾಕಿ ಹಚ್ಚಿ ಸಂಭ್ರಮ ಪಡಬೇಕು, ಆದ್ರೆ ಈ ಬಾರಿ ಯಾವುದೇ ಹಬ್ಬವನ್ನು ಆಚರಣೆ ಮಾಡದಂತಾಗಿದೆ. ಹೀಗಾಗಿ ಮಕ್ಕಳ ಖುಷಿ ಕೂಡ ಪ್ರವಾಹ ಕಸಿದುಕೊಂಡಿದೆ ಅಂತ ಹೇಳ್ಬೋದು. ಖುದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಇದೇ ಗ್ರಾಮಕ್ಕೆ ಆಗಮಿಸಿ ಶಿವನೂರು ಗ್ರಾಮದ ಜನರ ನೋವನ್ನು ಆಲಿಸುವಂತ ಕೂಡ ಕೆಲಸ ಮಾಡಿದ್ರು. ಆದ್ರೆ ಇವರ ನೋವಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಿಲ್ಲ, ಓನ್ಲಿ ಭರವಸೆ ಮಾತ್ರ ಕೊಟ್ಟಿದ್ದಾರೆ. ಹೀಗಾಗಿ ಇಲ್ಲಿ ಇಡೀ ಗ್ರಾಮದ ಜನರು ಸಂಕಷ್ಟದಲ್ಲಿದ್ದಾರೆ. ಹೀಗಾಗಿ ಇಲ್ಲಿ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ. ಏನಂತ ಕೇಳೋಣ. ಅಮ್ಮ, ಈಗ ಏನೆಲ್ಲ ಈಗ ಹಬ್ಬದ ಸಂಭ್ರಮ ಹೆಂಗದ ನಿಮ್ಮ ಊರಾಗ? ಏನಾದ್ರಿ ಹಬ್ಬ ಸಂಭ್ರಮನೇ ಇಲ್ರಿ ನಮ್ಗ. ಏನ್ ಮಾಡಿದ್ರ ಏನಾದ್ರಿ ಹಬ್ಬ? ಹಬ್ಬಗಳು ಮಾಡ್ಬೇಕಂತಂದ್ರ ಹಬ್ಬದ ಖುಷಿನೇ ಇಲ್ರಿ ನಮ್ಗ. ವರ್ಷ ಮಕ್ಕಳು ಹಬ್ಬದಾಗ ಬಾಣ ತಗೊಂಡು ಬಾಣ ಆಡ್ಬೇಕು, ಹಬ್ಬದ ಸಂಭ್ರಮಲಿಸಿಂದ ಹೊಸ ಬಟ್ಟೆ ಉಟ್ಕೋಬೇಕು, ಹೊಸ ಬಟ್ಟೆ ತೊಟ್ಕೋಬೇಕು. ಮನ್ಯಾಗ ಚಂದ ಬಣ್ಣ ಹಚ್ಬೇಕು, ಸುಣ್ಣ ಹಚ್ಬೇಕು. ಇಂಥ ಮನೆಗೆ ಸುಣ್ಣ ಹಚ್ಚಿದ್ರೆ ಏನದ, ಬಣ್ಣ ಹಚ್ಚಿದ್ರೆ ಏನದ ಹೇಳ. ಇವತ್ತು ಬಿಡ್ತದ ನಾಳೆ ಬಿಡ್ತದ ಅಂತ ಆದ್ರಿ. ಮತ್ತೆ ಅಂತಲ್ಲಿ ಕಾಲ ಕಳಿಯಕೈತಿ ನೋಡ್ರಿ. ಸರ್ಕಾರ ಈಗ ನಿಮ್ಗೆ ಏನೋ ಪರಿಹಾರ ಕೊಡ್ಬೇಕೈತೆ ಮನಿ ಬಿದ್ದಿದ್ದು? ಏನ್ ಕೊಟ್ಟಿಲ್ಲರಿ, ಕೊಟ್ಟಿಲ್ಲ. ಯಾವಾಗ ಕೊಡ್ತಾರ? ನಾವ್ ಯಾವಾಗ ಕೇಳ್ಬೇಕು ಅವ್ರನ್ನ. ಸರ್ಕಾರ ಇಷ್ಟು ಕೊಡ್ತದಂತ ನಾವ್ ಅದ್ರನ್ನ ಸಹಿಸ್ಕೊಂಡ್ಗೆ ನೋಡ್ಕೊಂತ ಕುಂತ್ಕೊಂಡಿವಿ. ಎಂದು ಕೊಡ್ತಾರಂತ ಗೊತ್ತಿಲ್ರಿ.
ಮಕ್ಕಳಿಗೆ ಸಹಾಯ ಮಾಡ್ಬೇಕು, ದೊಡ್ಡವ್ರಿಗೆ ಸಹಾಯ ಮಾಡ್ಬೇಕು, ರೈತರಿಗೆ ಸಹಾಯ ಮಾಡ್ಬೇಕು, ಮನೆ ಕಡಿಸಿಕೊಡ್ಬೇಕು. ಶಿವನೂರು ಗ್ರಾಮ ಹೋಗ್ಯದಂತಂದು ಶಿವನೂರು ಗ್ರಾಮ ನೋಡ್ಕೋಬೇಕ್ರಿ ಅವ್ರು. ಮಕ್ಕಳು ಸತ್ರನೇನು, ದೊಡ್ಡವ್ರ ಸತ್ರನೇನು, ಹಂಗೆ ಜೀವನ ನಡೆಸ್ಬೇಕಂತ ಸಾಕ್ಸಕೈತಿ ನೋಡ್ರಿ. ನಿಮ್ಮ ಜೀವ ಉಳಿಸೋಂಥ ಕೆಲಸ ಈ ಸರ್ಕಾರ ಮಾಡ್ಬೇಕು. ಸರ್ಕಾರ ಮಾಡ್ಬೇಕ್ರಿ, ಸರ್ಕಾರ ಮಾಡವಲ್ರಲ್ಲ ಈಗ. ಸರ್ಕಾರ ಬಂದ್ ಮಾಡ್ಬೇಕ್ರಿ, ಕಣ್ಣು ಬಿಟ್ಟು ನೋಡ್ಬೇಕು ಅವ್ರು. ಇದು ಇಲ್ಲಿನ ಸಂತ್ರಸ್ತರ ನೋವಿನ ಮಾತು. ಈಗೇನು ದೀಪಾವಳಿ ಬೆಳಕಿನ ಹಬ್ಬ ಆಚರಣೆ ಮಾಡಬೇಕು. ಈಗ ನಮ್ಮ ಜೀವನ ನರಕದ ಜೀವನವಾಗಿದೆ, ಆದರೆ ಸರ್ಕಾರ ನಮಗೆ ಅನುಕೂಲ ಕಲ್ಪಿಸಬೇಕೆಂದು ಇಲ್ಲಿನ ಸಂತ್ರಸ್ತರ ನೋವಿನ ಮಾತಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ.